ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕೊರಟಗೆರೆ ತಾಲೂಕು ಬಲಿಜ ಸಂಘದ ಸಹಯೋಗದಲ್ಲಿ ಕಾಲಜ್ಞಾನ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮನೆ ಮನೆಗೂ ಗೊತ್ತಿದೆ. ನಾನು ಆ ಇದರಲ್ಲಿ ಬೆಳೆದಿದ್ದರಿಂದ ಬಹುಶಃ ನನಗೆ ಕೈವರ್ತಾದೆ ಅನ್ನೋದೇ ನನಗೆ ಇವತ್ತಿಗೂ ಬರುತ್ತೆ. ಆಮೇಲೆ ಅಲ್ಲಿ ಈ ಫೋಟೋ ನೋಡಿದಾಗ ಅಲ್ಲಿ ಸ್ವಲ್ಪ ತೆಲುಗು ಬಹಳ ಪ್ರಭಾವ. ಅಲ್ಲಿ ಕೈವರ್ತಾದೆ ಅಂತಾನೆ ತೆಲುಗಲ್ಲಿ ಇದು ಮಾಡ್ತಾರೆ, ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮನೆ ಮನೆಗಳಲ್ಲೂ ಇದೆ ಕೈವರ್ತಾದೆ ಅನ್ನೋದು. ಸ್ಕೂಲ್ಗಳಲ್ಲೂ ಅಷ್ಟೇ ಪ್ರಚಲಿತ, ಎಲ್ಲ ಇದರಲ್ಲೂ ಇದೆ. ನಾನು ಆ ಭಾಗದಿಂದ ಬಂದಿರೋದ್ರಿಂದ ಅದನ್ನು ಈಗ ನಾನು ನೆನೆಸ್ಕೊಂಡೆ, ನನಗೂ ಅದು ಸಂತೋಷ ಆಯಿತು. ಆಮೇಲೆ ಕೈವರ್ತಾದೆ ಬಗ್ಗೆ ಹೇಳೋದಾದ್ರೆ 18ನೇ ಶತಮಾನದಲ್ಲಿ ಹಿಂದಿನಲ್ಲಿ ಇದೆ. ಅದೇ ಬೇರೆ ಇದು ಬಂದಾಗ ನೀವು ಯಾವುದಕ್ಕೆ ಕೆಲಸಕ್ಕೆ ಬಂದಾಗ ಅದು ಬಹಳ ಮುಖ್ಯವಾದ. ಮನುಷ್ಯನಿಗೆ ನೆಲೆ ಸಿಗ್ಬೇಕು ಅಂತಂದ್ರೆ ಕೆಲಸ ಅನ್ನೋದು ಬಹಳ ಮುಖ್ಯವಾದ. ಅದರಲ್ಲಿ 3ಯಲ್ಲಿ ಸ್ವಲ್ಪ ಇದಾಗುತ್ತೆ, ಕೆಳಗಡೆ ಬಂದು ಮುಂದುವರೆದ ಜಾಗ ಸೇರ್ಕೊಂಡ್ರೆ ಈ ಗೊಂದಲಗಳು ಬಹಳ ಬೇರೆ ಯಾವುದೇ ಜಾತಿಗೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದೆಲ್ಲ ನೀವು ಒಗ್ಗಟ್ಟಾಗಿ ನಿಮ್ಮ ಇದರಲ್ಲಿ ಇದನ್ನ ಇಲ್ಲೇ ಮಾಡೋ ಅಂತ ಇದಲ್ಲ. ಇದು ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದವರೆಗೂ ಹೋಗಿ ಅಲ್ಲಿ ಆದರೆ ಅಲ್ಲಿ ಒಂದು ಸಮಿತಿಯನ್ನ ರಚನೆ ಆಗಿ ಅಲ್ಲಿ ಅದು ಅಧ್ಯಯನ ಮಾಡಿ ಆದ್ರೆ ಮಾತ್ರ ಮಾಡಾಗುವಂತ ಒಂದು ಕೆಲಸ, ಸರ್ಕಾರದ ಕೆಲಸ. ಇದನ್ನ ನೀವೆಲ್ಲ ಇಲ್ಲಿಂದಾನೆ ಪ್ರಾರಂಭ ಮಾಡಿ ಎಲ್ಲ ಒಗ್ಗಟ್ಟು ಮಾಡಿಕೊಂಡು ಹೋದ್ರೆ ಅದು ಜಯಿಸ್ಬೋದು ಅನ್ನೋದು ನನ್ನ ಒಂದು ಮನಸ್ಸಿನಲ್ಲಿ ನಾನು ಅನ್ಕೊಂಡಿದ್ದೀನಿ. ಸುಮಾರು ಕೈವಾರದ ಮತ್ತೆ ತೋರಿಸಿದೆ. ನಿತ್ಯ ದಾಸೋಹದ ವ್ಯವಸ್ಥೆ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅಲ್ಲೂ ಸಮೇತ ಎಲ್ಲರೂ ಸರಿ ಹೋಗ್ಬೇಕು, ತುಂಬ ಚೆನ್ನಾಗಿದೆ. ಮತ್ತೆ ಅವ್ರ ಕಾಲಜ್ಞಾನ ಪ್ರಸ್ತುತ ನಿಜಕ್ಕೂ ನಿಜ. ಕಾಲಜ್ಞಾನಿಗಳು ಮುಂದೆ ಏನು ನಡೆಯುತ್ತೆ ಅಂತ ಈ ಹಿಂದೆನೆ ಎಲ್ಲ ಬರೆದು ಜನರಿಗೆ ಎಚ್ಚರಿಸೋ ಕೆಲಸ, ಹಾಗೆ ಸಾರ್ವಜನಿಕರು ಜನರನ್ನ ತಪ್ಪು ದಾರಿಗೆ ಎಳೆದಿರೋದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಹಾಗೂ ಅದರಿಂದ ದೂರ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಗ್ರಂಥಗಳನ್ನ ಬರೆದು ಸಾರ್ವಜನಿಕವಾಗಿ ಹಾಗೆ ಎಲ್ಲ ಒಂದು ಸಮಾಜಕ್ಕೆ ಒಳಿತನ್ನ ಹಾಗೂ ಸಂದೇಶವನ್ನು ನೀಡಿರೋದು. ನಮ್ಮ ಇಲಾಖೆಯಿಂದ ಯಾವುದೇ ಸವಲತ್ತುಗಳು ಕಡಿಮೆ, ಯಾವುದೋ ಸ್ಕಾಲರ್ಶಿಪ್ ಬರ್ಬೋದು ಮಕ್ಕಳಿಗೆ, ಮತ್ತೆ ಯಾವುದೋ ಉದ್ಯೋಗದಲ್ಲಿ ಮೀಸಲಾತಿ ಬಿಟ್ಟರೆ ಕಾರ್ಪೊರೇಷನ್ ಇಂದ ಎಲ್ಲ ವ್ಯವಸ್ಥೆಗಳಿರುತ್ತೆ. ನಾನು ಸರಿ ಹೇಳಿದ್ದೆ, ಏನಾದರೂ ಮಾಡಿ ಪ್ರಯತ್ನ ಪಟ್ಟರು ಒಂದು ಬಲಿಜ ಅಭಿವೃದ್ಧಿ ನಿಗಮ ಮಾಡೋಕ್ಕೆ ನೀವು ಪ್ರಯತ್ನ ಪಡಬೇಕು ಅಂತ ನಾನು ಸರಿ ಈ ಮಾತು ನಾನು ಹೇಳಿದ್ದೆ. ಅಭಿವೃದ್ಧಿ ನಿಗಮ ಸಪರೇಟ್ ಮಾಡಿಕೊಂಡ್ರೆ ನಿಮಗೆ ಸವಲತ್ತುಗಳು ಜಾಸ್ತಿ ಸಿಗುತ್ತೆ, ಮತ್ತೆ ಸಪರೇಟ್ ಆದ ಅನುದಾನ ಸಿಗುತ್ತೆ. ಅದರಿಂದ ಅಭಿವೃದ್ಧಿ ನಿಗಮ ಮಾಡೋಕ್ಕೆ ಪ್ರಯತ್ನ ಪಟ್ಟು ಒಂದು ಪ್ರತ್ಯೇಕವಾದ ಅಭಿವೃದ್ಧಿ ನಿಗಮ ಮಾಡಿಕೊಂಡ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ. ಎಲ್ಲ ಜಾತಿಗಳಿಗೂ ಏನು ಯಾವ ಜಾತಿಗಳು ಏನೇನು ಸೌಲಭ್ಯಗಳು ಬರುತ್ತೋ ಅದರ ಡಿವೈಡ್ ಆಗಿ ಇಷ್ಟು % ಅಂತ ಮಾತ್ರ ನಿಗದಿ ಆಗುತ್ತೆ. ಅದರಿಂದ ಏನಾದರೂ ಪ್ರಯತ್ನ ಪಟ್ಟರು ನಾವು, ನಾನು 2ನೇ ಜಯಂತಿ 3ನೇ ಜಯಂತಿನಲ್ಲಿ ಹೇಳ್ತಾ ಇದ್ದೀನಿ, ಇದು ಪ್ರಯತ್ನ ಪಟ್ಟರೆ ನಾವು ಸಮೇತ ನಮ್ಮ ಸೇವಕರ ಕಡೆಯಿಂದ ಪ್ರಯತ್ನ ಪಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ.